ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 558ನೇ ಕಂತಿಗೆ ನಿಮಗೆ ಸ್ವಾಗತ. ಪ್ಯಾಲೆಸ್ತೈನ್ನಲ್ಲಿ ಶಾಂತಿ ಸ್ಥಾಪನೆಯಾಗಿದೆ ಅಂಥೇಳಿ 2025 ಅಕ್ಟೋಬರ್ 7ರಲ್ಲಿ ಜಗತ್ತಿನ ಎಲ್ಲ ದೇಶಗಳು, ವಿಶೇಷವಾಗಿ ಅಮೆರಿಕಾದಲ್ಲಿ ಟ್ರಂಪ್ ನೇತೃತ್ವದ ಅಮೆರಿಕ ಘೋಷಣೆ ಮಾಡ್ತು. ಆದರೆ ಅಲ್ಲಿ ಬಗೆಬಗೆಯಾದಂಥ ನಿತ್ಯ ನರಮೇಧ ಮುಂದುವರಿತಾನೇ ಇದೆ. ಅಷ್ಟು ಮಾತ್ರ ಅಲ್ಲದಿರ ಪ್ಯಾಲೆಸ್ತೈನರ ಈ ದುಸ್ಥಿತಿಗೆ ಕಾರಣವಾದಂಥ ಎಲ್ಲ ಶತ್ರುಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಅವರ ಅಸಹಾಯಕ ಪರಿಸ್ಥಿತಿಯನ್ನು ದುರಂತ ಲೇವಡಿ ಮಾಡ್ತಾ ಅವರನ್ನು ಶಾಶ್ವತ ಗುಲಾಮಗಿರಿಗೆ ಒಳಪಡಿಸಿಕೊಳ್ಳುವಂತಹ ಒಂದು ಬೃಹತ್ ಯೋಜನೆ ಕೂಡ ತಯಾರಾಗ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, 2025 ಅಕ್ಟೋಬರ್ 7ನೇ ತಾರೀಕು ಟ್ರಂಪ್ ಅವರ ನೇತೃತ್ವದಲ್ಲಿ 3 ಹಂತದ ಶಾಂತಿ ಒಪ್ಪಂದ ಏರ್ಪಡ್ತು. ಕದನ ವಿರಾಮ ಆದಮೇಲೆ ಶಾಂತಿ, ನಿಶಸ್ತ್ರೀಕರಣ, ಅಭಿವೃದ್ಧಿ 3 ಹಂತಗಳಲ್ಲಿ ಒಂದು 20 ಅಂಶದ ಕಾರ್ಯಕ್ರಮವನ್ನು ಟ್ರಂಪ್ ಅವರು ಘೋಷಣೆ ಮಾಡಿದರು. ವಿಶೇಷ ಏನಪ್ಪ ಅಂತಂದರೆ, ಪ್ಯಾಲೆಸ್ತೈನ್ನ ಇವತ್ತಿನ ಈ ದುಸ್ಥಿತಿಗೆ ಪ್ರಧಾನವಾಗಿ ಕಾರಣಕರ್ತರು ಇಸ್ರೇಲ್ ಮತ್ತು ಅದರ ಹಿಂದೆ ನಿಂತಿರುವ ಅಮೆರಿಕ. ಅದರ ಬಲಿಪಶುಗಳು ಪ್ಯಾಲೆಸ್ತೈನಿಯರು. ಆದರೆ ಈ ಇಡೀ ಒಪ್ಪಂದದಲ್ಲಿ, ಇಡೀ 20 ಅಂಶದ ಕಾರ್ಯಕ್ರಮದಲ್ಲಿ ಅಥವಾ 3 ಹಂತದ ಅವರು ಘೋಷಣೆ ಮಾಡಿರುವ ಯೋಜನೆಗಳಲ್ಲಿ ಪ್ಯಾಲೆಸ್ತೈನಿಯರನ್ನು ಯಾವುದೇ ರೀತಿಯಲ್ಲೂ ಕೂಡ ಸಮಾಲೋಚನೆಯನ್ನು ಮಾಡಿಲ್ಲ, ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಿಲ್ಲ. ವಿಶೇಷವಾಗಿ ಪ್ಯಾಲೆಸ್ತೈನರ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟ ಮಾಡ್ತಿರುವ ಹಮಾಸ್ನ ಹೋರಾಟದ ವಿಧಾನದ ಬಗ್ಗೆ ನಮಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಈ ಹಮಾಸ್ ಪಕ್ಷವನ್ನೇ ಪ್ಯಾಲೆಸ್ತೈನಿನ ಜನ, ಸುಮಾರು ಅಲ್ಲಿರುವಂತಹ 20 ಲಕ್ಷ ಜನ ಆಯ್ಕೆ ಮಾಡಿದ್ದಾರೆ. ಆ ಸರ್ಕಾರವನ್ನು ಅಮೆರಿಕ ತಾನು ಒಪ್ಕೊಳ್ಳಲ್ಲ ಅಂತ 2007ರಲ್ಲೇ ಹೇಳ್ತದ್ದು. ನಿರಂತರ ಬಾಂಬುಗಳ ದಾಳಿ ನಡೀತಿರುವಂಥ ಸಂದರ್ಭದಲ್ಲಿ ಸೇನಾತ್ಮಕವಾಗಿ ಪ್ಯಾಲೆಸ್ತೈನಿಯರ ಜನರ ಮತ್ತು ರಾಷ್ಟ್ರದ ರಕ್ಷಣೆಗೆ ಹಮಾಸೇ ನಿಂತಿರುವಂಥದ್ದಲ್ಲಿ ಹಮಾಸನ್ನು ನಿಶಸ್ತ್ರೀಕರಣ ಮಾಡುವಂಥದ್ದು ಹಾಗೂ ಅವರು ಇಷ್ಟಪಟ್ಟರೆ ದೇಶ ಬಿಟ್ಟು ಆಚೆಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡುವುದು, ಇವೆರಡೇ ಅವಕಾಶವನ್ನು ಹಮಾಸ್ ಅಂದರೆ ಪ್ಯಾಲೆಸ್ತೈನ್ ರಾಷ್ಟ್ರ ಮತ್ತು ಜನರ ರಕ್ಷಣೆಗೆ ನಿಂತಿರುವಂತಹ ಮತ್ತೊಂದು ಪಕ್ಷಕ್ಕೆ ಇವರು ಕೊಟ್ಟಂಥ ಅವಕಾಶ. ಅದಕ್ಕೆ ತದ್ವಿರುದ್ಧವಾಗಿ ಪ್ಯಾಲೆಸ್ತೈನ್ನ ಆಕ್ರಮಣ ಮಾಡಿರುವ ಇಸ್ರೇಲು ಬೇಷರತ್ತಾಗಿ ಗಾಜಾದಿಂದ ಹೊರಗಡೆ ಹೋಗುತ್ತಾ ಅಂತ ಏನಾದರೂ ಮಾಡ್ತಾರೆ ಅಂತಂದರೆ ಆ ಥರದ್ದು ಯಾವ ಷರತ್ತೂ ಇಲ್ಲ. ಇನ್ಫ್ಯಾಕ್ಟ್ ಈ 20 ಅಂಶಗಳ ಯೋಜನೆಯ ಭಾಗವಾಗಿ ಮೊದಲನೇದು ಕದನ ವಿರಾಮ ಆಗಬೇಕು. 35ರಿಂದ 40 ದಿನಗಳ ಒಳಗಡೆ ಸಂಪೂರ್ಣವಾದಂಥ ಬಾಂಬುಗಳ ಹಾರಾಟ ಅಂದರೆ ಪರಸ್ಪರನೆಲ್ಲ ನಿರಂತರವಾಗಿ ಗಾಜಾದ ಮೇಲೆ ಇಸ್ರೇಲ್ ಮಾಡ್ತಿದ್ದಂಥ ದಾಳಿ ನಿಲ್ಲಬೇಕು ಮತ್ತು ಪ್ಯಾಲೆಸ್ತೈನಿಯರು ವಾಪಸ್ಸು ಎಲ್ಲಿ ಅವರನ್ನು ಉತ್ತರ ಗಾಜಾದಿಂದ ಬಂದು ಒಂದು ಸಣ್ಣ ಪ್ರದೇಶದಲ್ಲಿ ಅವರನ್ನ ಕೂಡಿಟ್ಟಿದ್ರು, ಅವರೆಲ್ಲರೂ ಕೂಡ ಮತ್ತೆ ಅವರ ಊರುಗಳಿಗೆ, ಅವರ ಜಾಗಗಳಿಗೆ ಮರಳಲು ಅವಕಾಶ ಮಾಡಿಕೊಡಬೇಕು. ಹಾಗೂ ಏನು ಇವತ್ತು 2 ವರ್ಷಗಳ ನಿರಂತರ ಬಾಂಬ್ ದಾಳಿಯಿಂದ ಸರ್ವನಾಶ ಆಗೋಗಿದೆ ಪ್ಯಾಲೆಸ್ತೈನು, ಅಲ್ಲಿ ವಸತಿ ಇಲ್ಲ, 94% ಬಿಲ್ಡಿಂಗ್ಗಳು ನೆಲಸಮ ಆಗೋಗಿದ್ದಾವೆ. ಅಲ್ಲಿ ಬೆಳಿಬಹುದಾಗಿದ್ದಂಥ ಜಮೀನೆಲ್ಲವೂ ಕೂಡ ಈ ಬಾಂಬ್ಗಳಿಂದ ತುಂಬೋಗಿದ್ದಾವೆ. ಹೀಗಾಗಿ ಔಷಧಿ ಮತ್ತು ಆಹಾರ ಹಾಗೂ ನಿತ್ಯಾವಶ್ಯಕವಾದಂಥ ವಸ್ತುಗಳು, ಹ್ಯುಮ್ಯಾನಿಟೇರಿಯನ್ ಏಡ್ ಇದೆ, ಅದು ಕನಿಷ್ಠ ದಿನಕ್ಕೆ 600 ಲಾರಿಗಳಷ್ಟು ಬರುವುದಕ್ಕೆ ಸರಾಗವಾಗಿ ಅವಕಾಶ ಮಾಡಿಕೊಡಬೇಕು. ಇದು ಮೊದಲನೇ ಹಂತದ ಯೋಜನೆ. ಈ ಮೊದಲನೇ ಹಂತ ಆಗಬೇಕಾದ್ರೆ ತಮ್ಮ ಪರದೆಯ ಮೇಲೆ ಒಂದು ಚಿತ್ರ ಬರುತ್ತೆ, ನೀವು ನೋಡ್ಬೋದು. ಇಸ್ರೇಲ್ನ ಪಡೆಗಳು ಗಾಜಾದ ಒಳಗಡೆ ಏನು ಕೂತಿದ್ದಾರೆ, ಅವರು ಹಳದಿ ಪಟ್ಟಿ ಅಂತಂದ್ಬಿಟ್ಟು ಏನು ಆ ಒಂದು ಚಿತ್ರದಲ್ಲಿದೆ, ಆ ಹಳದಿ ಪಟ್ಟಿಗೆ ಅವರು ವಾಪಸ್ ಬರಬೇಕು. ವಾಪಸ್ ಅಂತಂದರೆ ಅದು ಗಾಜಾದ ಒಳಗಡೆನೆ, ಆದರೆ ಅಲ್ಲಿಗೆ ಅವರು ಬರಬೇಕು. ಇದು ಸರಾಗವಾಗಿ ಹೋಗುವುದಕ್ಕೆ, ಹ್ಯುಮ್ಯಾನಿಟೇರಿಯನ್ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಎರಡನೇ ಹಂತದಲ್ಲಿ ಇಸ್ರೇಲ್ ತನ್ನ ಸೇನಾಪಡೆಯನ್ನು ಇಟ್ಕೊಂಡು ಇನ್ನೂ ಹಿಂದಕ್ಕೆ ಸರಿಬೇಕು. ಇವತ್ತು ಸುಮಾರು ಗಾಜಾದ ಒಳಗಡೆ 58% ಗಾಜಾ ಪ್ರದೇಶವನ್ನು ಇಸ್ರೇಲೇ ಆಕ್ಯುಪೈ ಮಾಡ್ಕೊಂಡು ಕೂತಿದೆ. ಇನ್ನೂ ಹಿಂದಕ್ಕೆ ಸರಿಬೇಕು ಮತ್ತು ಇಲ್ಲಿ ಈಗ ಹೊಸದಾಗಿ 2 ಸಂಸ್ಥೆಗಳನ್ನು ರಚನೆ ಮಾಡಬೇಕು. ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಪುನರ್ನಿರ್ಮಾಣ ಮಾಡುವುದಕ್ಕೆ, ಗಾಜಾದ ಪುನರ್ನಿರ್ಮಾಣ ಮಾಡುವುದಕ್ಕೆ ಒಂದು ಸಂಸ್ಥೆ. ಅದಕ್ಕೆ ಪ್ರಧಾನವಾಗಿ ಟ್ರಂಪ್ ಅವರೇ ತಾನೇ ಅಧ್ಯಕ್ಷನಾಗಿರ್ತೀವಿ ಅಂತ ಸ್ವತಂತ್ರವಾಗಿ ಅವರೇ ಘೋಷಣೆ ಮಾಡಿಕೊಂಡ್ರು. ಹಾಗೂ ಪುನರ್ನಿರ್ಮಾಣಕ್ಕೆ ತಳಮಟ್ಟದಲ್ಲಿ ನಿಂತು ಕಟ್ಟುವುದಕ್ಕೆ ಬೇಕಾಗಿರುವಂತಹ ಪ್ಯಾಲೆಸ್ತೈನರನ್ನು ಒಳಗೊಂಡಂಥ ತಂತ್ರಜ್ಞರನ್ನು ಒಳಗೊಂಡಂಥ ಒಂದು ತಂತ್ರಜ್ಞರ ಸಮಿತಿ. ಮೂರನೇದು, ಅಲ್ಲಿ ಶಾಂತಿ ನೆಲೆಸುವುದಕ್ಕೆ ಒಂದು ಇಂಟರ್ನ್ಯಾಷನಲ್ ಸ್ಟೆಬಿಲಿಟಿ ಫೋರ್ಸ್, ಬೇರೆ ಬಹುಪಕ್ಷೀಯ ಎಲ್ಲ ದೇಶಗಳಿಂದಲೂ ಕೂಡ ಸೈನಿಕರು ಒಪ್ಪಿದ್ರೆ ಅವರನ್ನು ಕರ್ಕೊಂಡು ಮಾಡುವ ಒಂದು ಅಂತಾರಾಷ್ಟ್ರೀಯ ಬಹುದೇಶಗಳ ಒಂದು ಇಂಟರ್ನ್ಯಾಷನಲ್ ಸ್ಟೆಬಿಲಿಟಿ ಫೋರ್ಸ್. ಇದು ಎರಡನೇ ಹಂತದ್ದು. ಮೂರನೇ ಹಂತ, ಅದರಲ್ಲಿ ಏನೊಂದು
2 ವರ್ಷದ ಸತತ ವಿಮಾನ ದಾಳಿಗಳಿಂದಾಗಿ, ವೈಮಾನಿಕ ದಾಳಿಗಳಿಂದಾಗಿ ಸರ್ವನಾಶ ಆಗಿದೆ. ಅದನ್ನೆಲ್ಲ ತೆಗೆದು ಆರ್ಥಿಕವಾಗಿ ಪುನಶ್ಚೇತನ ಮಾಡಿಕೊಳ್ಳುವಂಥದ್ದು. ಇದು 3 ಹಂತದ್ದು. ಇದು 3ನೇ ಹಂತ 6-8 ತಿಂಗಳ ಒಳಗಡೆ ಪ್ರಾರಂಭ ಆಗಬೇಕು. ಅದು ಸುದೀರ್ಘ ಕಾಲ ಆಗುತ್ತೆ. ಕೆಲವರು ಅಂದಾಜು 10-15 ವರ್ಷ ಬೇಕು. ಅಲ್ಲೇನು ರಬಲ್ಸ್ ಇದ್ದಾವೆ, ನೆಲಸಮ ಆಗಿರೋ ಅವಶೇಷಗಳಿದ್ದಾವೆ. ಆ ಅವಶೇಷಗಳನ್ನು ತೆಗೆದ್ರೆ ಇನ್ನಷ್ಟು ಹೆಣಗಳು ಸಿಗುತ್ತೆ. ನಾವಲ್ಲಿ ನೋಡಬೇಕು ಪ್ಯಾಲೆಸ್ತೈನ್ರದ್ದು. ಅವುಗಳನ್ನು ಕ್ಲೀನ್ ಮಾಡುವುದಕ್ಕೆ 5-6 ವರ್ಷ ಬೇಕು ಮತ್ತು ಪುನರ್ನಿರ್ಮಾಣ ಮಾಡೋದಕ್ಕೆ ಇನ್ನೊಂದು 5 ವರ್ಷ ಬೇಕು. ಇದೊಂದು 15-20 ವರ್ಷಗಳ ಯೋಜನೆ. ಪ್ರಧಾನವಾಗಿ ಪ್ಯಾಲೆಸ್ತೈನರ ಮತ್ತು ಗಾಜಾದ ಜನರ ಪರಿಸ್ಥಿತಿಯ ಬಗ್ಗೆ ಅನುಕಂಪ ಹಾಗೂ ಅಂತಾರಾಷ್ಟ್ರೀಯವಾಗಿ ವಿಶ್ವಸಂಸ್ಥೆ ಏನು ರೂಪಿಸಿದೆ ಮೌಲ್ಯಗಳು, ರಾಷ್ಟ್ರಗಳ ಸಮಗ್ರತೆ ಮತ್ತು ವಿಶ್ವಸಂಸ್ಥೆಯೇ ಏನೊಂದು ಪ್ಯಾಲೆಸ್ತೈನ್ ಬಗ್ಗೆ ನಿರ್ಣಯಗಳನ್ನು ಪಾಲಿಸಿದೆ, ದ್ವಿರಾಷ್ಟ್ರ ಸಿದ್ಧಾಂತ. ಇಸ್ರೇಲ್ ಒಂದು ರಾಷ್ಟ್ರ, ಪ್ಯಾಲೆಸ್ತೈನ್ ಮತ್ತೊಂದು ಸಾರ್ವಭೌಮ ರಾಷ್ಟ್ರ, ಎರಡು ಜೊತೆಗೂಡಿ ಬದುಕಬೇಕು. ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಇವೆರಡು ಪ್ರದೇಶಗಳು ಪ್ಯಾಲೆಸ್ತೈನ ರಾಷ್ಟ್ರ ಏನಿದೆ ಅದನ್ನು ವಾಪಸ್ ಮರಳಿಸಬೇಕು. ಈ 3 ಹಂತದ ಯೋಜನೆಯಲ್ಲಿ ಕೊನೆಗೆ ಬರುವುದು ಈ 2 ರಾಷ್ಟ್ರ ಸಿದ್ಧಾಂತ. ಅದಕ್ಕೆ ಪೂರಕವಾಗಿ ಪ್ರಯತ್ನಗಳನ್ನು ಮಾಡಲಾಗುವುದು ಅನ್ನೋ ಒಂದು ವಾಕ್ಯವನ್ನು ಮಾತ್ರ ಮಾಡಿಡಲಾಗಿದೆ. ಅಂದರೆ ಯಾವ ಕಾರಣಕ್ಕೆ ಈ ಯುದ್ಧ ನಡೀತು ಅಥವಾ ಯಾವ ಕಾರಣಕ್ಕೆ 1947ರಿಂದಲೂ ಕೂಡ ಅಮೇರಿಕ, ಬ್ರಿಟನ್ ಈ ದೇಶಗಳ ಒತ್ತಾಸೆಯಿಂದಗೆ ಹಾಗೂ ಅರಬ್ ದೇಶಗಳ ಅವಕಾಶವಾದಿ ಅರಬ್ ದೇಶಗಳು, ಈಜಿಪ್ಟು, ಜೋರ್ಡಾನು ಇವುಗಳ ಬೆಂಬಲದೊಂದಿಗೆ ನಿರಂತರವಾಗಿ ಪ್ಯಾಲೆಸ್ತೈನ್ನ ಆಕ್ರಮಣ ಮಾಡಿಕೊಳ್ಳುವುದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತಿತ್ತು. ಅದನ್ನು ತಪ್ಪು ಅಂತ ವಿಶ್ವಸಂಸ್ಥೆ ಹೇಳಿದ್ರು ಕೂಡ, ಪ್ಯಾಲೆಸ್ತೈನ್ ಸಾರ್ವಭೌಮ ರಾಷ್ಟ್ರವಾಗಬೇಕು ಅಂತ ಅಂದ್ಬಿಟ್ಟು ನಿರ್ಣಯಗಳಿದ್ದರೂ ಕೂಡ ಅದನ್ನು ನಗಣ್ಯ ಮಾಡಿ ನಿರಂತರ ಯುದ್ಧದಿಂದ ಹೇಗೋ ಬಚಾವಾಗ್ಬಿಟ್ರೆ ಸಾಕು ಅನ್ನೋ ಏನೊಂದು ಅಸಹಾಯಕತೆಯನ್ನು ಕೃತಕವಾಗಿ ಸೃಷ್ಟಿ ಮಾಡಲಾಗಿದೆ. ಅದರ ದುರ್ಲಾಭ ಮಾಡಿಕೊಂಡು ಸದ್ಯಕ್ಕೆ ಶಾಂತಿ ಇರಲಿ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂಥೇಳಿ ಸಾರ್ವಕಾಲಿಕವಾಗಿ ಅವರನ್ನು ಅವಲಂಬನೆ ಮತ್ತು ಗುಲಾಮರಾಗಿ ಇಟ್ಟುಕೊಳ್ಳುವ, ಸದ್ಯದ ಶಾಂತಿಯನ್ನು ತೋರಿಸಿ ಸಾರ್ವಕಾಲಿಕ ಗುಲಾಮಗಿರಿಯನ್ನು ಒಂದು ಬಾರ್ಗೇನ್ಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಅಮೇರಿಕ ಮಾಡ್ತಾ ಇದೆ. ಅದಾದರೂ ಏನು ನಡೀತಾ ಇದೆ? ಮೊದಲನೇ ಹಂತದಲ್ಲಿ ಕದನ ವಿರಾಮ ಆಗಬೇಕಾಗಿತ್ತು. ಇಸ್ರೇಲಿಯರು ಯಾರನ್ನೂ ಕೂಡ ಕೊಲ್ಲಬಾರ್ದಾಗಿತ್ತು. ಅಕ್ಟೋಬರ್ 7ರಿಂದ ಇವತ್ತಿನವರೆಗೆ ಒಂದು ಅಂದಾಜಿನ ಪ್ರಕಾರ ಸುಮಾರು 600 ಜನ ನಿಶಸ್ತ್ರ ಪ್ಯಾಲೆಸ್ತೈನಿಯರನ್ನು ಕೊಂದಾಕಿದೆ ಇಸ್ರೇಲ್ನ ಪಡೆ. ಅಲ್ಲಿ ಹಮಾಸ್ ಇದ್ದಾರೆ, ಅವರು ಇದ್ದಾರೆ 100 ಸುಳ್ಳುಗಳು ಹೇಳ್ತಿದ್ದಾರೆ. ವೆಸ್ಟ್ ಬ್ಯಾಂಕಲ್ಲೂ ಕೊಂದಾಗ್ತಿದ್ದಾರೆ. ವೆಸ್ಟ್ ಬ್ಯಾಂಕಲ್ಲಿ ಹಮಾಸೇ ಇಲ್ಲ. ವೆಸ್ಟ್ ಬ್ಯಾಂಕ್ ಅನ್ನೋದು ಪ್ಯಾಲೆಸ್ತೈನರು ಇರುವ ಮತ್ತೊಂದು ಭಾಗ. ಅಲ್ಲಿ ನಿರಂತರವಾಗಿ ಅಕ್ರಮವಾದಂಥ ಇಸ್ರೇಲಿಯರ ವಸತಿಗಳು, ಕಾಲೋನಿಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಇಲ್ಲಿ ಈ ಒಪ್ಪಂದ ನಡೀತಿರೋ ಹೊತ್ತಿನಲ್ಲೇ ಹೊಸದಾಗಿ ಏನೊಂದು 23 ಕಾಲೋನಿಗಳನ್ನು ಅಲ್ಲಿ ಮಾಡಿದ್ರು. ಅಲ್ಲಿ ಸುಮಾರು ಒಂದು 7 ಲಕ್ಷ ಜನ ಇಸ್ರೇಲಿಯರು ಅಕ್ರಮವಾಗಿ ವೆಸ್ಟ್ ಬ್ಯಾಂಕಲ್ಲಿ ಈಗ ಬಂದು ವಾಸ ಮಾಡ್ತಿದ್ದಾರೆ. ಹೊಸದಾಗಿ ಸುಮಾರು ಒಂದು 80-90 ಸಾವಿರ ಜನ ವಾಸ ಮಾಡುವುದಕ್ಕೇನು ಕಾಲೋನಿನ ಕಟ್ಟಲಾಗಿತ್ತು, ಅದನ್ನು ಇಸ್ರೇಲಿನ ಅಸೆಂಬ್ಲಿ ಅಪ್ರೂವ್ ಮಾಡುತ್ತೆ. ಅಂದರೆ ನೇತನ್ಯಾಹು ಪ್ರತಿ ಹಂತದಲ್ಲೂ ಕೂಡ ಇಡೀ ಇಸ್ರೇಲು ಪ್ಯಾಲೆಸ್ತೈನ್ನ ಆಕ್ರಮಣ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲೇ ಕ್ರಮ ಮಾಡ್ತಾ ಇದ್ದಾರೆ. ಆದರೆ ಗಾಜಾದಲ್ಲಿ ವಿನಾಕಾರಣ ಪ್ಯಾಲೆಸ್ತೈನ್ನ ಹಸು ಮಕ್ಕಳನ್ನು, ಕಂದಮ್ಮಗಳನ್ನು ಕೊಂದಾಕಿದ್ರು ಕೂಡ, ಆಸ್ಪತ್ರೆ ಮೇಲೆ ಬಾಂಬ್ ಹಾಕಿದ್ರು ಕೂಡ, ವೆಸ್ಟ್ ಬ್ಯಾಂಕ್ನಲ್ಲಿ ಕಾಲೋನಿಗಳನ್ನ ಕಟ್ಟಿದ್ರು ಕೂಡ ಈ ಇಡೀ ನಾಗರಿಕ ಜಗತ್ತು, ವಿಶ್ವಸಂಸ್ಥೆ ಇದರ ಬಗ್ಗೆ ಯಾವ ಕ್ರಮನೂ ತೆಗೆದುಕೊಳ್ಳಿಲ್ಲ. ಕದನ ವಿರಾಮ ಇದೆ, ಎಲ್ಲ ಚೆನ್ನಾಗಿ ನಡೀತಿದೆ. ಕನಿಷ್ಠ ಹ್ಯುಮಾನಿಟೇರಿಯನ್ ಏಡ್ ಒಂದು 600 ಲಾರಿಗಳು ಬರಬೇಕು ಅಂತಂದರೆ 200 ಲಾರಿಗಳನ್ನು ಕೂಡ ಅಲ್ಲಿ ಇವತ್ತಿನವರೆಗೂ ಬಿಡ್ತಾ ಇಲ್ಲ. ಇವಾಗ ತೀವ್ರವಾದಂಥ ಚಳಿಯಿಂದಾಗಿಯೇ ಸುಮಾರು ಒಂದು 20-30 ಮಕ್ಕಳು ಸಕಾಲಕ್ಕೆ ಬೇಕಾದ ಔಷಧಿ ಇಲ್ಲದಿರ ಸಾಯ್ತಿದ್ದಾರೆ. ಅದು ಅವರು ತಮಗೆ ತಾವು ತಂದುಕೊಂಡಿರುವಂಥ ಪರಿಸ್ಥಿತಿ ಅಲ್ಲ. ಒಂದು ಕಾಲದಲ್ಲಿ 2 ವರ್ಷಗಳ ಹಿಂದೆ ಗಾಜಾ ಚೆನ್ನಾಗೇ ತಮ್ಮನ್ನು ತಾವು ನೋಡ್ಕೊಂಡು ಬದುಕಿದ್ರು. ಇಸ್ರೇಲ್ ಮಾಡಿರೋ ಯುದ್ಧದ ಅನಾಹುತಗಳ ಶಿಕ್ಷೆಯನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಜಗತ್ತು ಶಾಂತಿ ಮಾಡಿಬಿಟ್ವಿ, ಕದನ ವಿರಾಮ ಮಾಡಿಬಿಟ್ವಿ ಅಂತ ಘೋಷಣೆ ಮಾಡ್ತಿದ್ದಾರೆ. ಇವೆಲ್ಲವೂ ಹೀಗಿರುವಂಥ ಸಂದರ್ಭದಲ್ಲೇ ಮೊನ್ನೆ ಹೋದ ವಾರ ಡ್ಯಾವೋಸ್ನಲ್ಲಿ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ನಲ್ಲಿ ಒಂದು ದೀರ್ಘಕಾಲೀನ ಶಾಂತಿ ಮತ್ತು ಪುನರ್ನಿರ್ಮಾಣಕ್ಕಾಗಿ ಒಂದು ಬೋರ್ಡ್ ಆಫ್ ಪೀಸ್, ಒಂದು ಶಾಂತಿ ಪ್ರಾಧಿಕಾರವನ್ನು ರಚಿಸಲಾಗಿದೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಅವರ ದೂರದ ಕನಸು. ನಿಮ್ಮಲ್ಲಿ ಕೆಲವ್ರಿಗಾದರೂ ನೆನಪಿರ್ಬೋದು, ಪ್ಯಾಲೆಸ್ತೈನ್ನ ಹೆಂಗೆ ನೀವು ಪುನರ್ನಿರ್ಮಾಣ ಮಾಡ್ತೀವಿ ಅಂತಂದರೆ, ಟ್ರಂಪ್ನ ಅಳಿಯ ಕುಶ್ನರ್ ಅಂತ ಒಬ್ಬ ಇದ್ದಾನೆ, ಆತ ಒಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬ್ಯಾರನ್ನು. ಅವರು ಮತ್ತು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಹೇಳಿದ್ದೇನಪ್ಪ ಅಂದರೆ, ಸೀಸೈಡ್ ರಿವಿಯಾರ, ಇಡೀ ಗಾಜಾವನ್ನು ಒಂದು ಸಮುದ್ರ ತೀರದ ಮೋಜು ತಾಣವನ್ನಾಗಿ ನಾವು ರೂಪಿಸ್ತೀವಿ. ಇದನ್ನು ಮೋಜು ತಾಣವಾಗಿ ರೂಪಿಸುವುದಕ್ಕೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸ್ತೀವಿ. ಅಂದರೆ ಇಡೀ ಗಾಜಾದ ಪಟ್ಟಿ ಅವರ ಕಣ್ಣಿಗೆ ಒಂದು ರಿಯಲ್ ಎಸ್ಟೇಟ್ ಪೀಸ್ ಥರ ಕಾಣ್ತಾ ಇದೆ. ಅಂಥ ಜನ
ಈಗ ಮತ್ತೆ ಅಲ್ಲಿ ಒಂದು ಶಾಂತಿ ನಿರ್ಮಾಣ ಮಾಡುವುದಕ್ಕೆ ಪ್ರಾಧಿಕಾರ ಅಂತ ಒಂದು ಸ್ಥಾಪನೆ ಮಾಡ್ತೀವಿ ಅಂಥೇಳಿ ಪ್ರಾರಂಭ ಮಾಡಿದ್ರು. ಮೊನ್ನೆ ಅದರ ಘೋಷಣೆಯನ್ನು ಕೂಡ ಮಾಡಿದ್ರು. ಆ ಶಾಂತಿ ಪ್ರಾಧಿಕಾರದಲ್ಲಿ ಯಾರಿದ್ದಾರೆ, ಅದರ ಉದ್ದೇಶಗಳೇನು ಅಂತ ನೋಡಿದ್ರೆ ಅದು ಇನ್ನೊಂದಷ್ಟು ಗಾಬರಿ ಮಾಡುವಂಥದ್ದು. ಮೊದಲನೇದಾಗಿ ಅದು ಗಾಜಾಗೆ ಸಂಬಂಧಪಟ್ಟಂತೆ ಶಾಂತಿ ಪ್ರಾಧಿಕಾರ ಅಂತ ಹೇಳ್ತಿದ್ರು ಕೂಡ 11 ಪುಟಗಳ ಶಾಂತಿ ಪ್ರಾಧಿಕಾರದ ಡಾಕ್ಯುಮೆಂಟಲ್ಲಿ ಗಾಜಾ ಅನ್ನೋ ಪದದ ಪ್ರಸ್ತಾಪವೇ ಇಲ್ಲ. ಎರಡನೇದಾಗಿ ಗಾಜಾದ ಪುನರ್ನಿರ್ಮಾಣಕ್ಕೆ ನಾವು ಎಂಥ ಯೋಜನೆಯನ್ನು ಹೊಂದಿದ್ದೀವಿ ಅಂತ ಡ್ಯಾವೋಸ್ನಲ್ಲಿ ಟ್ರಂಪ್ನ ಅಳಿಯ ಕುಶ್ನರ್ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾರೆ. ಅದರ ಒಂದೆರಡು ಚಿತ್ರಗಳು ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡ್ಬೋದು. ಆ ಇಡೀ ಗಾಜಾ ವಲಯವನ್ನು ಮೋಜು ತಾಣವಾಗಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು, ಮಲ್ಟಿ ಹೈರೈಸ್ ಬಿಲ್ಡಿಂಗ್ಗಳನ್ನು ವಿದೇಶಿಯರು ಸುಖವಾಗಿ ಬದುಕುವುದಕ್ಕೆ, ಮೋಜು ತಾಣವಾಗಿ ಬಳಸುವುದಕ್ಕೆ ಹೆಂಗೆ ಕಟ್ತೀವಿ ಅನ್ನೋದನ್ನು ವಿವರವಾಗಿ ಆತ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆತ ಹೇಳಿದ್ದು ಇನ್ನೊಂದು ಅಂಶ, ಈ ಥರ ಹೂಡಿಕೆಗಳು ಬರಬೇಕು ಅಂತಂದರೆ, ಹೂಡಿಕೆ ಬರಬೇಕು ಅಂದರೆ ಶಾಂತಿ ವಾತಾವರಣ ಇರಬೇಕು. ಶಾಂತಿ ವಾತಾವರಣ ಇರಬೇಕು ಅಂದರೆ ಇದರಲ್ಲಿ ಪ್ರಮುಖ ಹಂತ ಹಮಾಸು ನಿಶಸ್ತ್ರೀಕರಣ ಆಗಬೇಕು. ಮೊನ್ನೆಯ ಮಾತುಕತೆಯಲ್ಲೂ ಕೂಡ ಇಸ್ರೇಲ್ ಹಿಂತೆಗಿಬೇಕು ಅಂತ ಹೇಳ್ತಾ ಇಲ್ಲ ಅವರು. ಇಸ್ರೇಲ್ ಅಲ್ಲೇ ಇರುತ್ತೆ. ಇಸ್ರೇಲ್ನ ಆಕ್ರಮಣದ ವಿರುದ್ಧವಾಗಿ ಪ್ಯಾಲೆಸ್ತೈನ್ ಪರವಾಗಿ ಸೈನಿಕ ಪ್ರತಿರೋಧ ತೋರುವ ಹಮಾಸು ನಿಶಸ್ತ್ರೀಕರಣಗೊಳ್ಳಬೇಕು. ಅಂದರೆ ಪ್ಯಾಲೆಸ್ತೈನ್ ಗಾಜಾದ ಜನರ ಹತ್ರ ತಮ್ಮ ಸ್ವರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಏನೂ ಇರಬಾರ್ದು, ತುತ್ತು ಅನ್ನಕ್ಕೂ ಸಾರ್ವತ್ರಿಕವಾಗಿ ಅವರನ್ನು ಅವಲಂಬನೆ ಮಾಡಬೇಕು. ಪ್ರಾಣವ ಅಥವಾ ಗುಲಾಮಿತನವ ಎರಡೂ ಆಯ್ಕೆಯನ್ನು ಮಾತ್ರ ಕೊಟ್ಟು ಗುಲಾಮಿತನ ಆಯ್ಕೆ ಮಾಡ್ಕೊಂಡಿರೋರನ್ನ ಕೊಂದಾಕೊಳ್ಳೋದು, ಗುಲಾಮಿತನ ಆಯ್ಕೆ ಮಾಡಿಕೊಂಡ್ರೆ ಅವ್ರನ್ನ ಗುಲಾಮರನ್ನಾಗಿ ಶಾಶ್ವತವಾಗಿ ರೂಪಿಸ್ಕೊಳ್ಳೋದು. ಈ ಒಂದು ದುರಂತವಾದಂಥ, ಅತ್ಯಂತ ಅಮಾನವೀಯವಾದಂಥ, ಅಮಾನುಷವಾದಂಥ ಪರಿಸ್ಥಿತಿಯಲ್ಲಿ ಶಾಂತಿ ಪ್ರಾಧಿಕಾರವನ್ನು ರೂಪಿಸಿದ್ದಾರೆ. ಈ ಶಾಂತಿ ಪ್ರಾಧಿಕಾರಕ್ಕೆ ಮೆಂಬರ್ ಆಗಬೇಕು ಅಂತಂದರೆ, ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂತಂದರೆ $1 ಬಿಲಿಯನ್ ಶುಲ್ಕವನ್ನು ಕಟ್ಟಬೇಕು ಅಂತ ಮಾಡಿದ್ದಾರೆ ದೇಶಗಳಿಗೆ. ಸುಮಾರು 66 ದೇಶಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸುಮಾರಷ್ಟು ದೇಶಗಳು ಆ ಆಹ್ವಾನವನ್ನು ಒಪ್ಪಿಲ್ಲ. ಮೊನ್ನೆ ಆ ಒಪ್ಪಂದ ನಡೆದಾಗಲೂ ಕೂಡ ಶಾಂತಿ ಪ್ರಾಧಿಕಾರದ ಸದಸ್ಯರ ಆ ಪ್ರಾಧಿಕಾರದು ಕೂಡ ಹೆಂಗೆ ನಡೆಯುತ್ತೆ ಅಂತಂದರೆ, ಅದಕ್ಕೆ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು, ಅಧ್ಯಕ್ಷ ಅನ್ನೋ ಕಾರಣಕ್ಕಲ್ಲ, ಟ್ರಂಪ್ ಅನ್ನುವ ಹೆಸರಿನಲ್ಲಿ ಈ ಶಾಂತಿ ಪ್ರಾಧಿಕಾರಕ್ಕೆ ಲೈಫ್ ಟೈಮ್ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಚುನಾವಣೆ ನಡೆಯೋದಿಲ್ಲ. ಮತ್ತು ಇವರು ಸೋತ್ರೆ ಮತ್ತೊಬ್ಬ ಯಾರೋ ಅಮೇರಿಕದ ಅದಕ್ಕೆ ಶಾಂತಿ ಪ್ರಾಧಿಕಾರದ ಮುಖ್ಯಸ್ಥರಾಗ್ತಾರೆ ಅಂತಲ್ಲ. ಟ್ರಂಪ್ ಸೋತರು ಗೆದ್ದರು ಈ ಶಾಂತಿ ಪ್ರಾಧಿಕಾರದ ಶಾಶ್ವತ ಅಧ್ಯಕ್ಷ ಟ್ರಂಪ್. ಹಾಗೂ ಈ ಶಾಂತಿ ಪ್ರಾಧಿಕಾರದ ಸದಸ್ಯತ್ವವನ್ನು ಟ್ರಂಪು ಅನುಮೋದಿಸುವ ದೇಶಗಳಿಗೆ, ವ್ಯಕ್ತಿಗಳಿಗೆ ಮಾತ್ರ ಕಳಿಸಲಾಗುತ್ತದೆ. ಹಾಗೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ, ದೇಶ ಅಥವಾ ಕಂಪನಿಯ ಸದಸ್ಯತ್ವವನ್ನು ಟ್ರಂಪ್ ಏಕಪಕ್ಷೀಯವಾಗಿ ರದ್ದು ಮಾಡಬಹುದು. ಹಾಗೂ ಈ ಶಾಂತಿ ಪ್ರಾಧಿಕಾರದ ಅಡಿಯಲ್ಲಿ ಪ್ಯಾಲೆಸ್ತೈನ್ನ ಪುನರ್ನಿರ್ಮಾಣ ಮಾಡುವಂತಹ ತಂತ್ರಜ್ಞರ ಸಮಿತಿ ಇರುತ್ತೆ, ಅದರ ಕೆಳಗಡೆ ಇಂಟರ್ನ್ಯಾಷನಲ್ ಸ್ಟೆಬಿಲೇಷನ್ ಫೋರ್ಸ್ ಇರುತ್ತೆ. ಇವಿಷ್ಟು ಕೂಡ ಟ್ರಂಪ್ನ ಅನ್ನೋ ವ್ಯಕ್ತಿಯ ಏಕೈಕ ಸರ್ವಾಧಿಕಾರದ ನಿಯಂತ್ರಣದಲ್ಲಿರುತ್ತೆ. ಅಷ್ಟು ಮಾತ್ರ ಅಲ್ದಿರ ಆ ಡಾಕ್ಯುಮೆಂಟಲ್ಲಿರುವ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಗಾಜಾ ಅನ್ನೋ ಪದ ಯಾಕಿಲ್ಲ ಅಂತಂದರೆ, ಅವ್ರು ಹೇಳ್ತಿರೋದು ಈ ಶಾಂತಿ ಪ್ರಾಧಿಕಾರ ಕೇವಲ ಪ್ಯಾಲೆಸ್ತೈನ್ನಲ್ಲಿ ಮಾತ್ರ ಶಾಂತಿ ಸ್ಥಾಪನೆ ಮಾಡುವುದಕ್ಕಲ್ಲ, ವಿಶ್ವಸಂಸ್ಥೆಯ ಜೊತೆಗೆ ಕೈಗೂಡಿಸಿ ಜಗತ್ತಿನಲ್ಲಿ ಎಲ್ಲೇ ಕದನಗಳು ನಡೆದರೂ ಕೂಡ ಅಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕೆ ಸ್ವತಂತ್ರ ಪ್ರಯತ್ನ ಮಾಡಲಾಗುವುದು. ಅಂದರೆ ಹೆಚ್ಚು ಕಡಿಮೆ ವಿಶ್ವಸಂಸ್ಥೆಗೆ ಪರ್ಯಾಯವಾಗಿ ಟ್ರಂಪ್ ನೇತೃತ್ವದ ಒಂದು ಖಾಸಗಿ ಸಂಸ್ಥೆ ರೂಪುಗೊಳ್ತಾ ಇದೆ. ಹಿಟ್ಲರ್ ಯಥಾವತ್ ಇದೇ ಮಾಡಿದ್ದು. ಕಳೆದ ಸಂಚಿಕೆಯಲ್ಲೂ ಕೂಡ ನಾವು ಗ್ರೀನ್ಲ್ಯಾಂಡ್ ಬಗ್ಗೆ ಚರ್ಚೆ ಮಾಡ್ತಾ ಇದನ್ನು ನಾವು ಮಾತಾಡಿದ್ವಿ. ವಿಶ್ವಸಂಸ್ಥೆ ಒಂದು ಯಾವುದೇ ಬಗೆಯ ಅದರ ಸೆಕ್ಯೂರಿಟಿ ಕೌನ್ಸಿಲಲ್ಲೇ ವೀಟೋ ಪವರ್ನ ಕೊಟ್ಟಾದ್ಮೇಲೆ ಅದಕ್ಕೆ ತನ್ನಂತೆ ತಾನೇ ಯಾವುದೇ ಯುದ್ಧವನ್ನು ತಡೆಯುವ ಶಕ್ತಿಯೇ ಇಲ್ಲ ಅಂತ ಪ್ಯಾಲೆಸ್ತೈನ್ನಲ್ಲಿ ನಾವು ನೋಡಿದ್ದೀವಿ, ಉಕ್ರೈನ್ನಲ್ಲಿ ನೋಡಿದ್ದೀವಿ. ಅಮೇರಿಕ ನಿರಂತರವಾಗಿ 45ರಿಂದ ಮಾಡ್ಕೊಂಬರ್ತಿರೋ ದಾಳಿಗಳು ಯಾವುದನ್ನು ಕೂಡ ನಿಗ್ರಹಿಸೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿರೋದನ್ನು ನಾವು ನೋಡಿದ್ದೀವಿ. ಆದರೂ ಕೂಡ ದೊಡ್ಡ ಪ್ರಮಾಣದ ಯುದ್ಧ ನಡೀಲಿಲ್ಲ ಅನ್ನೋದು ಅದರ ಖಾತೆಗೆ ಒಂದನ್ನು ಹಾಕ್ಬೋದಾದರೂ ಕೂಡ ಅದೂ ಕೂಡ ನಾಮಮಾತ್ರಕ್ಕೂ ವಿಶ್ವಸಂಸ್ಥೆ ಇರಬಾರದು. ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನುವ ಅವರ ಘೋಷಣೆಗೆ ವಿಶ್ವಸಂಸ್ಥೆಯೇ ದೊಡ್ಡ ಅಡ್ಡಿ. ವಿಶ್ವಸಂಸ್ಥೆ ಸಾಲು ರೆಸಲ್ಯೂಷನ್ಗಳು ಮಾಡುತ್ತೆ. ಪ್ಯಾಲೆಸ್ತೈನ್ ಮೇಲೆ ಆಕ್ರಮಣ ಮಾಡಬೇಕಾದ್ರೆ ತಾನು ಬೇರೆ ಎಲ್ಲ ದಾಳಿ ಮಾಡೋದಕ್ಕೋದ್ರೆ ವಿಶ್ವಸಂಸ್ಥೆಯ ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆ ಅಡ್ಡಿ ಬರುತ್ತೆ. ಹೀಗಾಗಿ ಒಂದು ಖಾಸಗಿ ಪರ್ಯಾಯ ವ್ಯವಸ್ಥೆಯನ್ನು
ಟ್ರಂಪ್ ಅವರು ಗಾಜಾದ ಹೆಸರಿನಲ್ಲಿ ರೂಪಿಸ್ತಾ ಇದ್ದಾರೆ. ಅದಕ್ಕೆ $1 ಬಿಲಿಯನ್ ಸದಸ್ಯತ್ವವನ್ನು ಕೇಳಿದ್ದಾರೆ. ತಾನು, ತನ್ನ ವಿದೇಶಾಂಗ ಸಚಿವ, ತನ್ನ ಅಳಿಯ, ತನ್ನ ನಂಬುಗಸ್ತವಾದಂಥ ಅಮೇರಿಕಾದ ವೈಟ್ ಹೌಸ್ನ ಅಧಿಕಾರಿಗಳು, ವರ್ಲ್ಡ್ ಬ್ಯಾಂಕ್ನ IMFನ ಸದಸ್ಯರು ಹಾಗೂ ಆಹ್ವಾನದ ಮೇರೆ ಇಡೀ ಈ ಭೂಭಾಗದಲ್ಲಿ ಇರಾನ್ ವಿರುದ್ಧ ಅಮೇರಿಕಾದ ಐಕ್ಯತೆಯಲ್ಲಿ ಇರಾನ್ನ ಮುರಿಬೇಕು, ಅದನ್ನು ಆಳ್ವಿಕೆ ಬದಲಾಯಿಸಬೇಕು ಅಂತ ಬಯಸುವಂತಹ ಹಾಗೂ ಪ್ಯಾಲೆಸ್ತೈನ್ನ ಇವತ್ತಿನ ಪರಿಸ್ಥಿತಿಗೆ ಪರೋಕ್ಷವಾಗಿ ಕಾರಣವಾಗಿರುವ ಸುಮಾರು ಅರಬ್ ರಾಷ್ಟ್ರಗಳು, ಅವೆಲ್ಲವೂ ಕೂಡ ಸೌದಿ ಅರೇಬಿಯಾ ಇರ್ಬೋದು, ಬೇರೆ ಮುಸ್ಲಿಂ ರಾಷ್ಟ್ರಗಳು ಇದ್ರ ಜೊತೆ ಒಂದಾಗೋದಕ್ಕೆ ಬಂದಿದ್ದಾರೆ. ಈಜಿಪ್ಟು, ಜೋರ್ಡಾನು ಕೂಡ ಜೊತೆಗಿರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬ್ರಿಟನ್ನು, ಫ್ರಾನ್ಸು ಖಡಾಖಂಡಿತವಾಗಿ ತಾವು ಇರಲ್ಲ ಅಂತ ಹೇಳಿದ್ದಾರೆ. ಕೆನಡಾ ತಾನಿರಲ್ಲ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮುಂದಾಗಿಯೇ ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಭಾರತ ಇನ್ನೂ ಕೂಡ ಇದರ ಬಗ್ಗೆ ತೀರ್ಮಾನ ತಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಶಾಂತಿ ಪ್ರಾಧಿಕಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸ್ವತಂತ್ರ ಸಾರ್ವಭೌಮಿ ಜನಾಂಗವಾಗಿರುವಂತಹ ಪ್ಯಾಲೆಸ್ತೈನಿಯನ್ನು ಶಾಶ್ವತವಾಗಿ ಪಾಶ್ಚಿಮಾತ್ಯ ದೇಶಗಳ ಕಾರ್ಪೊರೇಟ್ ಕಂಪನಿಗಳ ಶಾಶ್ವತ ಗುಲಾಮ ದೇಶವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಡೆದಿರುವ ಸುದೀರ್ಘ ವ್ಯೂಹದ ಒಂದು ಭಾಗ ಶಾಂತಿ ಒಪ್ಪಂದ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಗತಿಕ ಶಾಂತಿಯೇ ನಮ್ಮ ಭಾರತೀಯ ನಾಗರಿಕತೆಯ ಒಂದು ಆದರ್ಶವಾಗಿದ್ದ ಪಕ್ಷದಲ್ಲಿ ಮೋದಿ ಸರ್ಕಾರ ಭಾರತೀಯ ನಾಗರಿಕತೆಯ ವಸುದೈವ ಕುಟುಂಬಕಂನ ನಿಜಕ್ಕೂ ಪ್ರತಿಪಾದಿಸುವುದಾಗಿದ್ದಲ್ಲಿ ಇದನ್ನು ಸದಸ್ಯರಾಗೋದಲ್ಲ, ಇದರ ಹಿಂದಿನ ಟ್ರಂಪ್ನ ಅಮಾನುಷವಾದಂಥ ಅನಾಗರಿಕವಾದಂಥ ಉದ್ದೇಶವನ್ನು ಬಹಿರಂಗಗೊಳಿಸಬೇಕು, ಖಂಡಿಸಬೇಕು. ಯಾಕಂದರೆ ಬರೀ ಇಷ್ಟು ಮಾತ್ರ ಅಲ್ಲ ಇದರಲ್ಲಿರೋದು. ಈಗಾಗಲೇ ಮಾತಾಡದಂತೆ ಬೋರ್ಡ್ ಆಫ್ ಪೀಸ್ನ ಹೆಸರಿನಲ್ಲಿ ಅವರು ಮಾಡಬೇಕಂತಿರೋದು ವಿಶ್ವಸಂಸ್ಥೆಗೆ ಪರ್ಯಾಯವಾದಂಥ ಅಮೇರಿಕಾದ ಒಂದು ಖಾಸಗಿ ಪರ್ಯಾಯ ಪ್ರಾಧಿಕಾರ. ಅಮೇರಿಕಾವನ್ನು ಗ್ರೇಟ್ ಮಾಡುವುದಕ್ಕಾಗಿ ಒಂದು ಜಾಗತಿಕ ಪ್ರಾಧಿಕಾರ. ತಮ್ಮ ತಮ್ಮ ದೇಶಗಳ ವೈಯಕ್ತಿಗತ ಜನತೆಯ ಹಿತಾಸಕ್ತಿಯನ್ನು ಬಲಿಗೊಟ್ಟು ಟ್ರಂಪ್ನ ಸುತ್ತಮುತ್ತ ಇರುವ ಆ ಒಂದಿಮಾಗದ ಕಾರ್ಪೊರೇಟ್ ಕಂಪನಿಗಳ ಅಮೇರಿಕಾದ ಹಿತಾಸಕ್ತಿಯನ್ನು ಉಳಿಸುವುದಕ್ಕಾಗಿ ಮಾಡುವಂತಹ ಒಂದು ಖಾಸಗಿ ಪ್ರಾಧಿಕಾರ. ಯಾವ ಕಾರಣಕ್ಕೂ ಈ ಖಾಸಗಿ ಪ್ರಾಧಿಕಾರವನ್ನು ಜಗತ್ತು ಒಪ್ಕೊಳ್ಬಾರ್ದು. ಈ ಪ್ರಯತ್ನವೇ ಜಗತ್ತಿನಲ್ಲಿ ಬಹುದೊಡ್ಡ ಕೋಲಾಹಲವನ್ನು ಉಂಟು ಮಾಡುವಂತಹ ಹಾಗೂ ಹಂತ ಹಂತವಾಗಿ ವಿಶ್ವಸಂಸ್ಥೆ ಎನ್ನುವಂತಹ ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆಯನ್ನೇ ನಿರ್ನಾಮ ಮಾಡುವಂತಹ ಹಾಗೂ ಸಾರದಲ್ಲಿ ತನಗೆ ಪೈಪೋಟಿಯಾಗಿರುವಂತಹ ಚೈನಾ ಮತ್ತು ರಷ್ಯಾ ಇವುಗಳು ವಿಶ್ವಸಂಸ್ಥೆಯನ್ನು ಬಳಸಿಕೊಂಡು ತನಗೆ ಯಾವುದೇ ರೀತಿಯ ಅಡ್ಡಿ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ತಾನೇ ಮುಂದಾಗಿಯೇ ಅದರಿಂದ ಹೊರಬರುವ ಪ್ರಯತ್ನ ಈಗಾಗಲೇ ನಾವು ಕಳೆದ ಸಂಚಿಕೆಗಳಲ್ಲೂ ಚರ್ಚೆ ಮಾಡಿದಂತೆ ಸುಮಾರು 66 ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಟ್ರಂಪ್ ಈಗಾಗಲೇ ಹೊರಗೆ ಬಂದಾಗಿದೆ. ವಿಶ್ವಸಂಸ್ಥೆಗೆ ಕೊಡುತ್ತಿದ್ದಂಥ ಚಂದಾಗಳನ್ನು ಕಡಿಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ಬಂದಿದ್ದಾರೆ. ಜಾಗತಿಕ ತಾಪಮಾನದ ಸಂಸ್ಥೆಯನ್ನು ತಡೆಯುವ ಸಂಸ್ಥೆಯಿಂದ ಹೊರಗಡೆ ಬಂದಿದ್ದಾರೆ. ಸಂಪೂರ್ಣವಾಗಿ ಅಮೇರಿಕಾದ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗೆ ತಕ್ಕಂತೆ ಜಗತ್ತನ್ನು ನಿಯಂತ್ರಿಸುವ ಬಹುದೊಡ್ಡ ವ್ಯೂಹತಂತ್ರ ಅವರ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿನಲ್ಲೂ ಇದೆ ಹಾಗೂ ಟ್ರಂಪ್ನ ಹೊಸ ಜಗತ್ತಿನ ಒಂದು ದೃಷ್ಟಿಕೋನದಲ್ಲೂ ಇದೆ. ಅಂದರೆ ಅವರು ಜಗತ್ತಿನ ಸಾಮ್ರಾಟ ಅಮೇರಿಕನಾಗಬೇಕು, ಉಳಿದ ಎಲ್ಲರೂ ಕೂಡ ಅವರಿಗೆ ಸಾಮಂತರಾಗಬೇಕು ಅನ್ನುವಂಥದ್ದು ಪ್ಯಾಲೆಸ್ತೈನ್ನು ಅದರ ಭಾಗವಾಗಿಯೇ ನುಂಗುವಂತಹ ಅತಿ ದೊಡ್ಡ ಯೋಜನೆ ನಡೀತಿದೆ. ಸ್ವತಂತ್ರ ಸಾರ್ವಭೌಮಿ ಸ್ವಾತಂತ್ರ್ಯ ಪ್ರೇಮಿ ಜನರ ಪರವಾಗಿರಬೇಕಾಗಿರುವ ಭಾರತ ಯಾವ ಕಾರಣಕ್ಕೂ ಈ ಯೋಜನೆಗೆ ಅಮೇರಿಕಾಗೆ ಸಹಕರಿಸಬಾರದು, ಈ ಶಾಂತಿ ಪ್ರಾಧಿಕಾರದ ಸದಸ್ಯರಾಗಬಾರದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಸ್ರೇಲ್, ಹಮಾಸ್ ಅಲ್ಲ ಅಲ್ಲಿ ನಿಶಸ್ತ್ರೀಕರಣ ಆಗಬೇಕಾಗಿರೋದು, ಇಸ್ರೇಲ್ ಸಂಪೂರ್ಣವಾಗಿ ಹಿಂತೆಗಿಬೇಕು. ಗಾಜಾದ ಆಕ್ರಮಣದಿಂದ ಹಿಂತೆಗಿಬೇಕು. ವೆಸ್ಟ್ ಬ್ಯಾಂಕ್ನಲ್ಲಿ ಏನು ಹೊಸದಾಗಿ ಕಾಲೋನಿಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ, ಇಡೀ ವೆಸ್ಟ್ ಬ್ಯಾಂಕ್ನ ವಸಾತೀಕರಣ ಮಾಡ್ತಿದ್ದಾರೆ, ಅದನ್ನು ಕಣ್ಣು ಮುಚ್ಚಿ ಜಗತ್ತು ನೋಡ್ತಾ ಕೂತ್ಕೋಬಾರ್ದು, ಅದನ್ನು ನಿಲ್ಲಿಸಬೇಕು. ಅಲ್ಲಿಯ ತನಕ ಇಸ್ರೇಲ್ ಜೊತೆ ನಮಗಿರುವ ಎಲ್ಲ ವ್ಯಾವಹಾರಿಕ, ಆಡಳಿತಾತ್ಮಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ರಾಜತಾಂತ್ರಿಕ ಸಂಬಂಧಗಳೆಲ್ಲವನ್ನೂ ಕಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಮೋದಿ ಇದನ್ನು ಮಾಡೋದಿಲ್ಲ. ಮೋದಿ ಸರ್ಕಾರದ ಮೇಲೆ ಜಾಗತಿಕ ಶಾಂತಿ, ಅದರ ಭಾಗವಾಗಿ ಈ ದೇಶದ ಶಾಂತಿ ಇರಬೇಕು ಅಂತ ಬಯಸಬೇಕು ಅನ್ನುವಂತಹ ಹಾಗೂ ಸ್ವತಂತ್ರ ಸಾರ್ವಭೌಮಿ ದೊಡ್ಡ ನಾಗರಿಕ ಇತಿಹಾಸವುಳ್ಳಂಥ ಭಾರತ ಟ್ರಂಪ್ ನೇತೃತ್ವದ ಅಮೇರಿಕದ ಸಾಮಂತ ರಾಷ್ಟ್ರವಾಗಬಾರದು ಅನ್ನುವ ನಿಜವಾದ ದೇಶಭಕ್ತ ಕಾಳಜಿಯುಳ್ಳಂತಹ ಪ್ರತಿಯೊಬ್ಬರೂ ಕೂಡ ಈ ಒಂದು ಮೋದಿ ಸರ್ಕಾರದ ಮೇಲೆ
ಇಸ್ರೇಲ್ನ ವಿಷಯದಲ್ಲಿ ಈ ನಡೆಗಳನ್ನು ತೆಗೆದುಕೊಳ್ಳುವುದಕ್ಕೆ, ಟ್ರಂಪ್ನ ಅಮೆರಿಕವನ್ನು ವಿರೋಧಿಸುವುದಕ್ಕೆ ಮುಂದಾಗಬೇಕು ಅಂತ ಬಹುದೊಡ್ಡ ಒತ್ತಡವನ್ನು ಸೃಷ್ಟಿಸುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ.